ನಮಸ್ಕಾರ ವೀಕ್ಷಕರೇ ಸಿದ್ದರಾಮಯ್ಯ ಅವರ ನಡೆ ಹಲವರಿಗೆ ನಡುಕ ಹುಟ್ಟಿಸಿದೆ. ಮಂಡಿ ನೋವಿನಿಂದ ಚೇತರಿಸಿಕೊಳ್ತಿದ್ದ ಹಾಗೆ ತಮ್ಮ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ. ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಪಕ್ಷದ ಹಲವರು ದೆಹಲಿಯಲ್ಲಿ ದಾಳವನ್ನು ಉರುಳಿಸ್ತಾ ಇದ್ರು. ಈಗ ಖುದ್ದು ಸಿದ್ದರಾಮಯ್ಯ ಅವರೇ ಅಖಾಡಕ್ಕೆ ಧುಮುಕಿದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಬಂದಿಳಿದಿದ್ದಾರೆ. ಮುಂದಿನ ನವೆಂಬರ್ ರಾಜಕಾರಣದ ಭವಿಷ್ಯವನ್ನು ಬದಲಾಯಿಸೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿಯಾಗಿದ್ದಾರೆ. ಪವರ್ ಶೇರಿಂಗ್ ಗುದ್ದಾಟದಲ್ಲಿ ಈಗ ಟಗರು ಸರದಿ. ಬಂಡೆಗೆ ಗುಮ್ಮೋದಕ್ಕೆ ಟಗರು ಸಿದ್ಧವಾಗಿ ನಿಂತಿದೆ. ಎಲ್ಲರ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜಕೀಯ ಮೋಡಿಗಾರನ ಎಂಟ್ರಿ ಆಗಿದೆ. ಅಂದರೆ ಮುಂದಿನ ಉತ್ತರಾಧಿಕಾರಿಯನ್ನ ಸಿದ್ದರಾಮಯ್ಯ ಅವರೇ ಆಯ್ಕೆ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಕ್ಷದ ಅಧ್ಯಕ್ಷಗಾದಿಗೂ ಅವರೇ ಹೆಸರನ್ನು ಫೈನಲ್ ಮಾಡ್ತಿದ್ದಾರೆ. ಆ ಮೂಲಕ ಡಿ.ಕೆ. ಆಟಕ್ಕೆ ಬ್ರೇಕ್ ಹಾಕ್ತಿದ್ದಾರೆ. ಅಂತೂ ಇಂತೂ ಕೊನೆಗೂ ಅಧ್ಯಕ್ಷ ಕುರ್ಚಿಗೆ ಹೆಸರು ಫೈನಲ್ ಆಗ್ತಾ ಇದೆ. ಆ ಮೂಲಕ ಡಿ.ಕೆ.ಗೆ ಚೆಕ್ಮೇಟ್ ಕೊಡ್ತಿದ್ದಾರೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಫೈನಲ್ ಆದ ಆ ಹೆಸರು ಯಾವುದು? ದೆಹಲಿಯಲ್ಲಿ ಸಿದ್ದರಾಮಯ್ಯ ರಣತಂತ್ರ ಏನು? ಹೈಕಮಾಂಡ್ ಮುಂದೆ ಸಿಎಂ ಡಿಮ್ಯಾಂಡ್ ಏನು? ಕನಕಪುರ ಬಂಡೆಗೆ ಗುನ್ನ ಇಟ್ರ ಸಿಎಂ, ಕೊನೆಗೂ ಡಿ.ಕೆ.ಗೆ ಇಟ್ರ ಮುಹೂರ್ತ. ರಾಹುಲ್ ಗಾಂಧಿ ತಲುಪಿದ ಸಂದೇಶ ಏನು? ಸಿದ್ದರಾಮಯ್ಯ ಅವರ ರಾಜಕೀಯ ದಾಟ ಏನು? ಏನಾಗ್ತಾ ಇದೆ ಕೈಪಾಳ್ಯದಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕಳೆದ 2.5 ತಿಂಗಳಿಂದ ಸಿದ್ದರಾಮಯ್ಯ ಅವರು ದೆಹಲಿ ಕಡೆ ಮುಖ ಮಾಡಿರಲಿಲ್ಲ. ಈಗ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ವಿಷಯಗಳನ್ನು ದೆಹಲಿಗೆ ಹೊತ್ತೊಯ್ದು ಅಲ್ಲಿ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ ವಿರೋಧಿ ಬಣದ ರಣತಂತ್ರಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಿದ್ದು ಯಾವಾಗ ಹೈಕಮಾಂಡ್ ಭೇಟಿಗೆ ಹೋಗ್ತೇನೆ ಅಂತ ಹೇಳಿದ್ರು ಆಗಲೇ ಕೆಲವರಿಗೆ ನಡುಕ ಶುರುವಾಗಿತ್ತು. ಪವರ್ ಶೇರಿಂಗ್ ವಿಚಾರ ಇದೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಇದೆ, ಸಂಪುಟ ಪುನರ್ರಚನೆ ಇದೆ, ಯಾವ್ಯಾವ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಆಗಬಹುದು. ದೆಹಲಿಯಿಂದ ಸಿಎಂ ಯಾವ ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ಬರ್ತಾರೆ ಅನ್ನೋ ಟೆನ್ಷನ್ ಶುರುವಾಗಿತ್ತು. ಈಗ ಬಹುತೇಕ ಎಲ್ಲದಕ್ಕೂ ಉತ್ತರ ಸಿಗ್ತಾ ಇದೆ. ಅಂತಹ ಪ್ರತಿತಂತ್ರವನ್ನು ಸಿದ್ದರಾಮಯ್ಯ ಅವರು ಹೆಣೆದಿರುವಂಥದ್ದು. ಸಿಎಂಗೆ ಮಂಡಿ ನೋವಿತ್ತಲ್ವಾ, ಈ ಅನಾರೋಗ್ಯದ ಹಿನ್ನೆಲೆ ಅವರು ಇಲ್ಲಿವರೆಗೂ ದೆಹಲಿಗೆ ಹೋಗಿರಲಿಲ್ಲ. ಇದನ್ನೇ ಲಾಭ ಮಾಡಿಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಪದೇ ದೆಹಲಿ ಪರೇಡನ್ನು ಮಾಡ್ತಾ ಇದ್ರು. ತಮ್ಮ ಬದಲಾವಣೆ, ಅಧಿಕಾರ ಹಂಚಿಕೆ ಬಗ್ಗೆ ದೆಹಲಿ ನಾಯಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ತಮ್ಮನ್ನು ಬದಲಾವಣೆ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಹೈಕಮಾಂಡ್ಗೆ ಮನದಟ್ಟು ಮಾಡಿದರು. ಇದೆಲ್ಲವನ್ನು ಸಿದ್ದರಾಮಯ್ಯ ಅವರು ಕುಳಿತಲ್ಲೇ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ತಾವು ರಿಕವರ್ ಆಗೋವರೆಗೂ ತಮ್ಮ ಆಪ್ತರ ಮೂಲಕವಾಗಿ ಡಿ.ಕೆ.ಶಿ ವಿರುದ್ಧವಾಗಿ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ರು. ಇದೀಗ ಖುದ್ದು ತಾವೇ ಅಖಾಡಕ್ಕೆ ಇಳಿದಿದ್ದಾರೆ. ಡಿ.ಕೆ.ಶಿ ವಿರುದ್ಧವಾಗಿ ಚಕ್ರವ್ಯೂಹವನ್ನು ಹೆಣೆದಿದ್ದಾರೆ. ಅಸಲಿ ಆಟವನ್ನು ಈಗ ಶುರು ಇಟ್ಕೊಂಡಿದ್ದಾರೆ. ಸದ್ಯ ಸಿಎಂ 4 ಅಜೆಂಡಾ ಇಟ್ಕೊಂಡು ದೆಹಲಿ ನಾಯಕರ ಭೇಟಿಗೆ ತೆರಳಿರುವಂಥದ್ದು. ಆ ಅಜೆಂಡಾ ಏನಪ್ಪ ಅಂತ ಹೇಳಿದ್ರೆ, ವಿಧಾನ ಪರಿಷತ್ನಲ್ಲಿ ಖಾಲಿ ಇರುವ 4 ಸ್ಥಾನಗಳ ಭರ್ತಿ ಮಾಡೋ ಬಗ್ಗೆ, ಇನ್ನು ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಚರ್ಚೆ ಮಾಡೋದು, ಆ ನಂತರದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ, ಈ 4 ಅಂಶಗಳನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ವೀಕ್ಷಕರೇ, ಸಿದ್ದು ಹಾಗೆ ಡಿ.ಕೆ. ನಡುವೆ ಸಿಎಂ ಕುರ್ಚಿಗಾಗಿ ಕಾದಾಟ ನಡೀತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಡಿ.ಕೆ.ಶಿ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ರೆ ಅದನ್ನು ತಪ್ಪಿಸಲೇಬೇಕು ಅಂತ ಸಿದ್ದು ಬಣ ಇನ್ನಿಲ್ಲದ ತಂತ್ರವನ್ನು ಮಾಡ್ತಾ ಇದೆ. ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ಅಕ್ಟೋಬರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನೇ ಬಿಟ್ಕೊಡ್ತೀನಿ, ಆದರೆ ಅದಕ್ಕೂ ಮುಂಚೆ ಅಧಿಕಾರ ಹಂಚಿಕೆಯ ಬಗ್ಗೆ ಕ್ಲಿಯರ್ ಮಾಡಿ ಅಂತ ಈ ಬಾರಿ ಸ್ವಲ್ಪ ಏರು ಧ್ವನಿಯಲ್ಲೇ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇತ್ತೀಚೆಗೆ ಹಿಂದುತ್ವದ ಕಡೆ ವಾಲುವಂತಹ ಸೂಚನೆ ಕೊಡ್ತಾ ತನಗೆ ಅಧಿಕಾರ ಕೊಡದೇ ಇದ್ರೆ ಮುಂದೇನಾಗುತ್ತೆ ಅನ್ನೋ ಪಿಕ್ಚರನ್ನು ತೋರಿಸಿದ್ದಾರೆ. ಇದು ಒಂದು ಕಡೆ ಆದರೆ, ಇತ್ತ ಸಿದ್ದರಾಮಯ್ಯ ಅವರು ಸುಮ್ಮನಿರ್ತಾರ? ಖಂಡಿತವಾಗ್ಲೂ ಇಲ್ಲ. ಅಧಿಕಾರವನ್ನು ಬಿಟ್ಕೊಡುವಂತಹ ಜಾಯಮಾನದವರಲ್ಲ ಅವರು. ವಿರೋಧಿ ಬಣದ ತಂತ್ರಕ್ಕೆ ಪ್ರತಿ ದಾಳವನ್ನು ಉರುಳಿಸಿದ್ದಾರೆ. ಡಿ.ಕೆ.ಗೆ ಅಧಿಕಾರ ಕೊಡುವಂತಹ ಸಂದರ್ಭ ಬಂದರೆ ಏನಾಗುತ್ತೆ ಅನ್ನೋದನ್ನು ಅವರು ಕೂಡ ತೋರಿಸ್ಕೊಡ್ತಿದ್ದಾರೆ. ನೋಡಿ, ಸಿದ್ದು ಬಣದಿಂದ ಯಾವೆಲ್ಲ ರೀತಿಯ ಪ್ರತಿತಂತ್ರ ರೂಪಿಸಿದ್ದಾರೆ ಅಂತ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗೇಳುತ್ತೆ, ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆ ಬೇಕು ಅಂತಾರೆ. ಕೊನೆಗೆ ತಾವು ಹೇಳಿದವರಿಗೇನೆ ಸಿಎಂ ಪಟ್ಟ ಕಟ್ಟಬೇಕು ಅಂತಾರೆ. ಇದು ಮಾತ್ರ ಅಲ್ಲ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವರೇನಾದರೂ ಸಿಎಂ ಅನ್ನೋದಾದರೆ 60 ಶಾಸಕರ ಜೊತೆ ಪಕ್ಷ ಬಿಡ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ದಾಳಕ್ಕೆ ಪ್ರತಿದಾಳ ನಡೀತಾ ಬಂದಿದೆ. ಸದ್ಯ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ದೆಹಲಿಗೆ ಬಂದಿರುವಂತಹ ಸಿದ್ದರಾಮಯ್ಯ ಅವರು ತಮಗೆ ಕಂಟಕವಾಗಿರುವ ಡಿ.ಕೆ. ಶಿವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ಗೆ ತಿಳಿಸಿರುವಂಥದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಭೇಟಿ ಮಾಡಿ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣದಿಂದ ಹಿಡಿದು ತಮ್ಮ ಆರೋಗ್ಯದ ಪರಿಸ್ಥಿತಿ, ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು, ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಈ ಎಲ್ಲದರ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಅಂದರೆ, ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಸೈಲೆಂಟ್ ಆಗಿ ಅದೆಲ್ಲದಕ್ಕೂ ತಯಾರಿಯನ್ನು ಮಾಡಿಕೊಂಡೇ ಅವರು ದೆಹಲಿಗೆ ಹೋಗಿರುವಂಥದ್ದು.
ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲೇ ಸದ್ದು ಮಾಡಿದ್ದು. ಇನ್ನು ಅಧ್ಯಕ್ಷರ ಬದಲಾವಣೆಗೆ ಯಾವ್ಯಾವ ಸಚಿವರ ಕೈಯಲ್ಲಿ ಏನೆಲ್ಲ ಮಾಡಿಸ್ಬೇಕೋ, ಯಾವೆಲ್ಲ ಹೇಳಿಕೆಯನ್ನು ಕೊಡಿಸ್ಬೇಕೋ ಅದೆಲ್ಲವನ್ನ ತಮ್ಮ ಆಪ್ತರ ಮೂಲಕವಾಗಿ ಮಾಡಿಸಿದ್ರು. ಇದೆಲ್ಲ ಆದಮೇಲೆ ಅವರು ದೆಹಲಿಗೆ ಹೋಗಿರುವಂಥದ್ದು. ಅಲ್ಲಿ ಯಾವ ರೀತಿಯಾಗಿ ಇದೆಲ್ಲವನ್ನ ಬಳಸ್ಕೊಂಡು ತಮ್ಮ ಅಹವಾಲನ್ನು ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕೆಲವು ಶಾಸಕರು, ಸಚಿವರು ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಪಕ್ಷ ಹೇಳಿದಂತೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವ ನಿಯಮದಡಿ ಅಧ್ಯಕ್ಷರ ಬದಲಾವಣೆಗೆ ಸಚಿವರು ಆಗ್ರಹ ಮಾಡ್ತಿದ್ದಾರೆ. ಆದರೆ ಈ ವಿಚಾರವಾಗಿ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ನಾನು ಹೇಳೋದಿಲ್ಲ, ಅದು ನಿಮಗೆ ಬಿಟ್ಟಂತಹ ವಿಚಾರ ಅಂತ ಹೇಳುವ ಮೂಲಕವಾಗಿ ಅಧ್ಯಕ್ಷರ ಬದಲಾವಣೆ ಅಗತ್ಯ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸುವ ಪ್ರಯತ್ನವನ್ನು ಸಿದ್ದು ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ತಮ್ಮ ಕಡೆಯಿಂದ ಒಂದೆರಡು ಹೆಸರನ್ನು ಸೂಚಿಸಿದ್ದಾರೆ ಅನ್ನೋದು ಸಹ ಮಾಹಿತಿ ಸಿಕ್ಕಿದೆ. ಒಂದು ವೇಳೆ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಧ್ಯಕ್ಷ ಸ್ಥಾನವನ್ನು ಆಗ ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವರ ಹೆಸರನ್ನು ನೀವು ಪರಿಗಣಿಸಬಹುದು, ಇಲ್ಲದೇ ಇದ್ದರೆ ಪರಿಶಿಷ್ಟ ಪಂಗಡದಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪರಿಗಣಿಸಬಹುದು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಈ ವೇಳೆ ಈಶ್ವರ್ ಖಂಡ್ರೆ ಅವರಿಗೂ ದೆಹಲಿಗೆ ಕರೆಸಿಕೊಂಡು ಚರ್ಚೆ ಮಾಡಲಾಗಿದೆ. ಇನ್ನು ಈಶ್ವರ್ ಖಂಡ್ರೆ ಹಾಗೆ ಸತೀಶ್ ಜಾರಕಿಹೊಳಿ ಇಬ್ಬರೂ ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೂ 1 ವರ್ಷ ಸಚಿವ ಸ್ಥಾನದಲ್ಲೇ ಮುಂದುವರಿಸಬೇಕು ಅನ್ನುವ ಷರತ್ತನ್ನು ಇಟ್ಟಿದ್ದಾರೆ. ಈ ವಿಚಾರವನ್ನು ಸಹ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಕಿವಿಗೆ ತಲುಪಿಸಿದ್ದಾರೆ. ಅಂದರೆ ಲಿಂಗಾಯತ ಅಥವಾ ನಾಯಕ ಸಮುದಾಯಕ್ಕೆ ಈ ಬಾರಿ ಅಧ್ಯಕ್ಷ ಪಟ್ಟ ಸಿಗಬೇಕು ಅನ್ನುವ ಇಂಗಿತ ಸಿಎಂ ಅವರದ್ದು. ಲಿಂಗಾಯತ ಸಮುದಾಯದಿಂದ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಪರ್ಯಾಯವಾಗಿ ಎಂ.ಬಿ. ಪಾಟೀಲ್ ಅವರ ಹೆಸರನ್ನು ಸಹ ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ವೀಕ್ಷಕರೇ, ಡಿ.ಕೆ.ಶಿ ಅವರಿಗೆ ಈಗಲೇ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಕೆಲ ಸಚಿವರು ಅಧ್ಯಕ್ಷ ಬದಲಾವಣೆ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಂತಹ ಸಂದರ್ಭದಲ್ಲೇ ಡಿ.ಕೆ ಅವರು ಸಹ ಹೈಕಮಾಂಡನ್ನು ಸಂಪರ್ಕ ಮಾಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಿದ ನಂತರದಲ್ಲಿ ಅಧಿಕಾರವನ್ನು ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಮುಂದಿನ ಅಕ್ಟೋಬರ್ವರೆಗೂ ಹುದ್ದೆಯಲ್ಲಿ ಮುಂದುವರಿಯುವಂತಹ ಆಸೆ ಡಿ.ಕೆ.ಶಿ ಅವರದ್ದು. ಒಟ್ಟಾರೆಯಾಗಿ ಸಿದ್ದು ಭೇಟಿಯ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅವರು ಪ್ರತ್ಯೇಕವಾಗಿ ರಾಹುಲ್ ಅವರನ್ನು ಭೇಟಿಯಾಗಿದ್ದು ಇದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದರು, ಸಿಎಂ ಜೊತೆಯಲ್ಲಿ ಹೋಗಲಿಲ್ಲ ಅವರು. ಇನ್ನು ಡಿ.ಕೆ.ಶಿ ಅವರು ಕೂಡ ರಾಹುಲ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಡಿ.ಕೆ. ಅವರ ಬದಲಾವಣೆ ಆಗಲೇಬೇಕು ಅನ್ನುವ ಪರೋಕ್ಷವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ.ಕೆ.ಶಿ ಅವರು ಕೆಳಗಿಳಿದ್ರೆ ತಮ್ಮ ಮೊದಲ ಮೆಟ್ಟಲು ಸಲೀಸಾದಂತೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಪಕ್ಷದ ಮೇಲೆ ಡಿ.ಕೆ.ಶಿ ಅವರ ಪ್ರಭಾವ ಸಹಜವಾಗಿ ಕಡಿಮೆ ಆಗುತ್ತೆ, ಆಗ ಸುಲಭವಾಗಿ ಮಣಿಸಬಹುದು ಅನ್ನೋದು ಸಿದ್ದು ಅವರ ಲೆಕ್ಕಾಚಾರ. ಇನ್ನು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಖಾಲಿ ಇರುವಂತಹ ಶಾಸಕರ ಸ್ಥಾನಕ್ಕೆ ಅಭ್ಯರ್ಥಿಗಳ ಆಯ್ಕೆ ವಿಚಾರನೂ ಮುನ್ನೆಲೆಗೆ ಬಂದಿದೆ. ಸದ್ಯ ವಿಧಾನ ಪರಿಷತ್ತಿನ ಖಾಲಿ ಇರುವ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಮಂದಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಒಕ್ಕಲಿಗ, ಹಿಂದುಳಿದ, ಪರಿಶಿಷ್ಟ ಹಾಗೆ ಬ್ರಾಹ್ಮಣ ಸಮುದಾಯದ ಶಾಸಕರಿಂದ ವಿಧಾನ ಪರಿಷತ್ನಲ್ಲಿ ತೆರವಾಗಿರುವಂತಹ ಈ 4 ಸ್ಥಾನಗಳಿಗೆ ಬಹುತೇಕ ಅದೇ ಸಮುದಾಯಕ್ಕೆ ನೀಡೋದು ಸಂಪ್ರದಾಯ. ಆದರೆ ಈ ಬಾರಿ ಬ್ರಾಹ್ಮಣ ಸಮುದಾಯಕ್ಕೆ ಸ್ಥಾನ ತಪ್ಪುವಂತಹ ಸಾಧ್ಯತೆ ಇದೆ. ಇನ್ನುಳಿದ ಒಕ್ಕಲಿಗ, ಹಿಂದುಳಿದ, ಪರಿಶಿಷ್ಟರಿಂದ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಈ 4 ಸ್ಥಾನಗಳಿಗೆ ತಮ್ಮ ಕಡೆಯಿಂದಲೂ ಒಂದಷ್ಟು ಹೆಸರುಗಳನ್ನು ಸೂಚಿಸಿದ್ದಾರೆ. ಆದರೆ ಹೈಕಮಾಂಡ್ ಹೊಸ ಮುಖಗಳನ್ನು ಆಯ್ಕೆ ಮಾಡೋದ್ರಿಂದ ಕೆಲವು ಅಚ್ಚರಿಗಳು ಎದುರಾಗುವಂತಹ ಸಾಧ್ಯತೆಯೂ ಇದೆ. ಈ ವಿಷಯವನ್ನು ಖರ್ಗೆ ಅವರ ಜೊತೆಗೂ ಚರ್ಚೆ ಮಾಡುವಂತೆ ರಾಹುಲ್ ಅವರು ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೇವಲ ರಾಹುಲ್ ಅವರನ್ನು ಮಾತ್ರ ಅಲ್ಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ. ಅವರ ಬಳಿನೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಚಿವ ಸಂಪುಟ ಪುನರಚನೆ ಬಗ್ಗೆ ಕೇಳಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ, ಈಗಿರೋ ರೀತಿಯಲ್ಲೇ ಮುಂದುವರಿಸಿಕೊಂಡು ಹೋಗಿ ಅಂತ ಹೈಕಮಾಂಡ್ ಸಲಹೆ ಕೊಟ್ಟಿದೆ ಅನ್ನೋದು ದೆಹಲಿಯಿಂದ ಬಂದಿರುವಂತಹ ಮಾಹಿತಿ. ರಾಹುಲ್ ಅವರು ಸಹ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಹುಲ್ ಅವರು ಗರಂ ಆಗಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮುಜುಗರ ತಂದಿದೆ. ಕಾಂಗ್ರೆಸ್ ಪಕ್ಷದ ಸಚಿವರಾದ ಕೆ.ಎನ್. ರಾಜಣ್ಣ ಅವರೇ ಖುದ್ದಾಗಿ ಸದನದಲ್ಲೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಸರಿಯಲ್ಲ ಅನ್ನೋದು ಹೈಕಮಾಂಡ್ ನಾಯಕರ ಅಭಿಪ್ರಾಯ. ಈ ಬಗ್ಗೆ ರಾಹುಲ್ ಅವರು ಕೆಂಡ ಆಗಿದ್ದಾರೆ. ಪಕ್ಷದ ಆಂತರಿಕ ವಿಚಾರವನ್ನು 4 ಗೋಡೆಗಳ ಮಧ್ಯೆ ಇತ್ಯರ್ಥಪಡಿಸಬೇಕಿತ್ತು, ಆದರೆ ಸದನದಲ್ಲೇ ಪಕ್ಷಕ್ಕೆ ಮುಜುಗರ ಆಗೋ ರೀತಿ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಂತ ರಾಹುಲ್ ಗರಂ ಆಗಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ನಾನು ಸೂಕ್ಷ್ಮವಾಗಿ ನಿಭಾಯಿಸ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿಯ ಒಟ್ಟಾರೆ ಸಾರಾಂಶ. ಇದು ಸಹ ಬಣ ಬಡಿದಾಟದ ಮುಂದುವರೆದ ಭಾಗ. ಇತ್ತ ರಾಜ್ಯದಲ್ಲೂ ಡಿ.ಕೆ.ಶಿ ವಿರುದ್ಧವಾಗಿ ಸಿದ್ದರಾಮಯ್ಯ ಕ್ಯಾಂಪ್ ಸಚಿವರ ಶೀತಲ ಸಮರ ಮುಂದುವರೆದಿದೆ. ಕಳೆದ ಮಂಗಳವಾರ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮ ದಿನಾಚರಣೆಯ ಒಂದು ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಶಿವಕುಮಾರ್ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಲ್ಲ.
ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಾರಂಭ ನಡೆಯಿತು. ಸಿದ್ದು ಬಣದ ಈ ಇಬ್ಬರು ಸಚಿವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿದ್ದರು. ಆದರೆ ಪರಮೇಶ್ವರು ಬರಲಿಲ್ಲ. ಇತ್ತ ರಾಜಣ್ಣ ಅವರು ಮಠಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ವೇದಿಕೆಗೆ ಬರದೇನೆ ಹೊರಟು ಹೋಗ್ತಾರೆ. ಹೀಗಾಗಿ ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಡೆಯೇ ಹೆಚ್ಚಾಗಿ ಕಂಡುಬಂದಿತ್ತು. ಗುಬ್ಬಿಯ ಎಸ್.ಆರ್. ಶ್ರೀನಿವಾಸ್, ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಹಾಗೆ ನೆಲಮಂಗಲ ಶಾಸಕ ಎನ್. ಶ್ರೀನಿವಾಸ್ ಸೇರಿದಂತೆ ಡಿ.ಕೆ. ಬಣದ ಹಲವರು ಡಿ.ಸಿ.ಎಂ ಜೊತೆ ಭಾಗವಹಿಸಿದ್ರು. ಅಂದರೆ ಡಿ.ಕೆ. ಮತ್ತು ಸಿದ್ದು ಬಣದ ನಡುವೆ ಮತ್ತೆ ಶೀತಲ ಸಮರ ಮುಂದುವರೆದಿದೆ. ಒಟ್ಟಾರೆಯಾಗಿ ಅಧಿಕಾರ ಹಂಚಿಕೆಯ ದಿನಗಳು ಹತ್ತಿರ ಬರ್ತಿದ್ದಂತೆ ಡಿ.ಕೆ.ಶಿ ಹಾಗೆ ಸಿದ್ದು ಬಣ ಎರಡೂ ಬಣಗಳು ಬಹಳ ಆಕ್ಟಿವ್ ಆಗಿದ್ದಾವೆ. ದಾಳಕ್ಕೆ ಪ್ರತಿದಾಳವನ್ನು ಉರುಳಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಸಹ ಅಸಲಿ ಆಟವನ್ನು ಶುರುವಿಟ್ಕೊಂಡಿದ್ದಾರೆ. ಡಿ.ಕೆ.ಶಿ ಅವರನ್ನು ಮಣಿಸೋದಕ್ಕೆ ದೆಹಲಿಯಲ್ಲಿ ಕಸರತ್ತನ್ನು ನಡೆಸ್ತಿದ್ದಾರೆ. ಇದಕ್ಕೆ ಡಿ.ಕೆ.ಶಿ ಅವರ ಪ್ರತಿರೋಧ ಯಾವ ರೀತಿಯಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಸದ್ಯದ ರಾಜಕೀಯ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ನಿಮಗೇನನ್ಸುತ್ತೆ? ಸಿಎಂ ಬದಲಾವಣೆ ಆಗುತ್ತಾ? ಅಂತಿಮವಾಗಿ ಸಿಎಂ ಪಟ್ಟ ಯಾರಿಗೆ ಒಲಿದು ಬರಬಹುದು? ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾರಣ ಸಮೇತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.